ನಾವೀಗ ಏನು ನಿಮಗೆ ಒಂದು ಫೆನ್ಸಿಂಗ್ನ ತೋರಿಸ್ತಾ ಇದ್ದೀವಿ. ಈ ಫೆನ್ಸಿಂಗ್ ನಮ್ಮ ಕಣ್ಣೆಲ್ತೆಗೆ ಕಾಣುವಂತೆ ಸುಮಾರು 2 ಕಿಲೋಮೀಟರ್ ಹಾದು ಹೋಗಿರುವಂಥದ್ದು. ಆ 2 ಕಿಲೋಮೀಟರ್ ಹಾದು ಹೋಗಿರುವಂಥ ಫೆನ್ಸಿಂಗ್ ಬಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ನ ಒಂದು ಭಾಗ ಆಗಿರುವಂಥದ್ದು. ಆ ಫೆನ್ಸಿಂಗ್ನ ಎಡಭಾಗದಲ್ಲಿರುವಂಥ ಅಷ್ಟು ಭೂಮಿ ಭಾರತದ್ದಾದರೆ ಬಲಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದಿಷ್ಟು ಹೆಂಚಿರುವಂಥ ಮನೆಗಳು, ಒಂದು ಮೊಬೈಲ್ ಟವರ್ ಇರ್ಬೋದು ಅಥವಾ ವಾಚ್ ಟವರ್ ಇರ್ಬೋದು. ಕಣ್ಣಳತೆಗೆ ಟವರ್ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಆ ಟವರ್ನಿಂದ ಬಲಭಾಗದಲ್ಲಿ ಇರುವಂತಹ ಅಷ್ಟು ಪ್ರದೇಶವನ್ನು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಈ ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಈ ಸದ್ಯದ ಮಟ್ಟಿಗೆ ಯಾರೂ ವಾಸ ಮಾಡುವಂತಿಲ್ಲ. ಆದರೆ ನಾವು ನೋಡ್ತಿರೋಂಥ ಚಿತ್ರಣ ಏನಂದರೆ, ಕಳೆದ ಅನೇಕ ದಶಕಗಳಿಂದ ಇರುವಂಥ ಒಂದಿಷ್ಟು ಸ್ಥಳೀಯರು ಮಾತ್ರ ಒಂದು ಸೇನೆಯ ಪರ್ಮಿಷನ್ನ ತಗೊಂಡು ಆ ಜಾಗದಲ್ಲಿ ವಾಸ ಮಾಡ್ತಿರೋವಂಥದ್ದು. ಹಾಗೆ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರೋಂಥದ್ದು ಮಿಲಿಟರಿರವರ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಆ ಟವರ್ನಿಂದ ಬಲಭಾಗಕ್ಕೆ ಏನು ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರದೇಶ, ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಆಜಾದಿ ಕಾಶ್ಮೀರ್ ಅಂತ ಏನು ಕರೀತಾರೆ ಆ ಪ್ರದೇಶಕ್ಕೆ ಸೇರಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಬೆಟ್ಟದ ಮೇಲೆ ಕಡಿಮೆ ಅಂದರೂ ಒಂದು 50ರಿಂದ 100 ಮನೆಗಳು ಸಣ್ಣ ಗಾತ್ರದಲ್ಲಿ ನಮಗೇನು ಕಾಣ್ತಿದ್ದಾವೆ. ಇದಿಷ್ಟು ಕೂಡ ಆಜಾದಿ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಮನೆಗಳು. ಅಷ್ಟೂ ಜನ ಪಾಕಿಸ್ತಾನದವರು ಅಂತ ಈಗ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಿರುವಂಥದ್ದು. ಆ ಭಾಗದಲ್ಲಿರುವಂಥ ಜನ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಕಡೆಗೆ ಬರಬಾರ್ದು ಅನ್ನೊಂದು ಕಾರಣದಿಂದಾಗಿ ಮೊದಲನೇದಾಗಿ ಒಂದು ಟವರ್ ನಿರ್ಮಾಣ ಆಗಿರುವಂಥದ್ದು. ಆ ಟವರ್ನಿಂದ ನೋ ಮ್ಯಾನ್ ಲ್ಯಾಂಡ್ ಕಡೆ ಬರ್ತಾರೆ. ಅದಾದ ನಂತರ ಅಲ್ಲೂ ಕೂಡ ಒಂದು ಬಾರ್ಡರ್ ಇರುವಂಥದ್ದು. ಆ ಬಾರ್ಡರ್ನ ಕೂಡ ದಾಟಿ ಈ ಫೆನ್ಸಿಂಗ್ ಏರಿಯಾ ಬಳಿ ಬರ್ತಾರೆ ಅನ್ನೊಂದು ಕಾರಣದಿಂದಾಗಿ ವರ್ಷದ 365 ದಿನ 24 ಗಂಟೆಗಳ ಕಾಲ ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿರೋಂಥದ್ದೇ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಜನ ಈ ಭಾಗವನ್ನು ತಲುಪ್ತಾರೆ, ಭಾರತದ ಕಾಶ್ಮೀರವನ್ನು ತಲುಪ್ತಾರೆ ಅನ್ನೊಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಪ್ರತಿ 100 ಮೀಟರ್ಗೂ ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಸೇನೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನಾವೀಗ ಏನು ನಿಮಗೆ ಒಂದು ಫೆನ್ಸಿಂಗ್ನ ತೋರಿಸ್ತಾ ಇದ್ದೀವಿ. ಈ ಫೆನ್ಸಿಂಗ್ ನಮ್ಮ ಕಣ್ಣೆಲ್ತೆಗೆ ಕಾಣುವಂತೆ ಸುಮಾರು 2 ಕಿಲೋಮೀಟರ್ ಹಾದು ಹೋಗಿರುವಂಥದ್ದು. ಆ 2 ಕಿಲೋಮೀಟರ್ ಹಾದು ಹೋಗಿರುವಂಥ ಫೆನ್ಸಿಂಗ್ ಬಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ನ ಒಂದು ಭಾಗ ಆಗಿರುವಂಥದ್ದು. ಆ ಫೆನ್ಸಿಂಗ್ನ ಎಡಭಾಗದಲ್ಲಿರುವಂಥ ಅಷ್ಟು ಭೂಮಿ ಭಾರತದ್ದಾದರೆ ಬಲಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದಿಷ್ಟು ಹೆಂಚಿರುವಂಥ ಮನೆಗಳು, ಒಂದು ಮೊಬೈಲ್ ಟವರ್ ಇರ್ಬೋದು ಅಥವಾ ವಾಚ್ ಟವರ್ ಇರ್ಬೋದು. ಕಣ್ಣಳತೆಗೆ ಟವರ್ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಆ ಟವರ್ನಿಂದ ಬಲಭಾಗದಲ್ಲಿ ಇರುವಂತಹ ಅಷ್ಟು ಪ್ರದೇಶವನ್ನು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಈ ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಈ ಸದ್ಯದ ಮಟ್ಟಿಗೆ ಯಾರೂ ವಾಸ ಮಾಡುವಂತಿಲ್ಲ. ಆದರೆ ನಾವು ನೋಡ್ತಿರೋಂಥ ಚಿತ್ರಣ ಏನಂದರೆ, ಕಳೆದ ಅನೇಕ ದಶಕಗಳಿಂದ ಇರುವಂಥ ಒಂದಿಷ್ಟು ಸ್ಥಳೀಯರು ಮಾತ್ರ ಒಂದು ಸೇನೆಯ ಪರ್ಮಿಷನ್ನ ತಗೊಂಡು ಆ ಜಾಗದಲ್ಲಿ ವಾಸ ಮಾಡ್ತಿರೋವಂಥದ್ದು. ಹಾಗೆ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರೋಂಥದ್ದು ಮಿಲಿಟರಿರವರ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಆ ಟವರ್ನಿಂದ ಬಲಭಾಗಕ್ಕೆ ಏನು ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರದೇಶ, ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಆಜಾದಿ ಕಾಶ್ಮೀರ್ ಅಂತ ಏನು ಕರೀತಾರೆ ಆ ಪ್ರದೇಶಕ್ಕೆ ಸೇರಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಬೆಟ್ಟದ ಮೇಲೆ ಕಡಿಮೆ ಅಂದರೂ ಒಂದು 50ರಿಂದ 100 ಮನೆಗಳು ಸಣ್ಣ ಗಾತ್ರದಲ್ಲಿ ನಮಗೇನು ಕಾಣ್ತಿದ್ದಾವೆ. ಇದಿಷ್ಟು ಕೂಡ ಆಜಾದಿ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಮನೆಗಳು. ಅಷ್ಟೂ ಜನ ಪಾಕಿಸ್ತಾನದವರು ಅಂತ ಈಗ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಿರುವಂಥದ್ದು. ಆ ಭಾಗದಲ್ಲಿರುವಂಥ ಜನ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಕಡೆಗೆ ಬರಬಾರ್ದು ಅನ್ನೊಂದು ಕಾರಣದಿಂದಾಗಿ ಮೊದಲನೇದಾಗಿ ಒಂದು ಟವರ್ ನಿರ್ಮಾಣ ಆಗಿರುವಂಥದ್ದು. ಆ ಟವರ್ನಿಂದ ನೋ ಮ್ಯಾನ್ ಲ್ಯಾಂಡ್ ಕಡೆ ಬರ್ತಾರೆ. ಅದಾದ ನಂತರ ಅಲ್ಲೂ ಕೂಡ ಒಂದು ಬಾರ್ಡರ್ ಇರುವಂಥದ್ದು. ಆ ಬಾರ್ಡರ್ನ ಕೂಡ ದಾಟಿ ಈ ಫೆನ್ಸಿಂಗ್ ಏರಿಯಾ ಬಳಿ ಬರ್ತಾರೆ ಅನ್ನೊಂದು ಕಾರಣದಿಂದಾಗಿ ವರ್ಷದ 365 ದಿನ 24 ಗಂಟೆಗಳ ಕಾಲ ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿರೋಂಥದ್ದೇ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಜನ ಈ ಭಾಗವನ್ನು ತಲುಪ್ತಾರೆ, ಭಾರತದ ಕಾಶ್ಮೀರವನ್ನು ತಲುಪ್ತಾರೆ ಅನ್ನೊಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಪ್ರತಿ 100 ಮೀಟರ್ಗೂ ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಸೇನೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನಾವೀಗ ಏನು ನಿಮಗೆ ಒಂದು ಫೆನ್ಸಿಂಗ್ನ ತೋರಿಸ್ತಾ ಇದ್ದೀವಿ. ಈ ಫೆನ್ಸಿಂಗ್ ನಮ್ಮ ಕಣ್ಣೆಲ್ತೆಗೆ ಕಾಣುವಂತೆ ಸುಮಾರು 2 ಕಿಲೋಮೀಟರ್ ಹಾದು ಹೋಗಿರುವಂಥದ್ದು. ಆ 2 ಕಿಲೋಮೀಟರ್ ಹಾದು ಹೋಗಿರುವಂಥ ಫೆನ್ಸಿಂಗ್ ಬಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ನ ಒಂದು ಭಾಗ ಆಗಿರುವಂಥದ್ದು. ಆ ಫೆನ್ಸಿಂಗ್ನ ಎಡಭಾಗದಲ್ಲಿರುವಂಥ ಅಷ್ಟು ಭೂಮಿ
ಭಾರತದ್ದಾದರೆ ಬಲಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದಿಷ್ಟು ಹೆಂಚಿರುವಂಥ ಮನೆಗಳು, ಒಂದು ಮೊಬೈಲ್ ಟವರ್ ಇರ್ಬೋದು ಅಥವಾ ವಾಚ್ ಟವರ್ ಇರ್ಬೋದು. ಕಣ್ಣಳತೆಗೆ ಟವರ್ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಆ ಟವರ್ನಿಂದ ಬಲಭಾಗದಲ್ಲಿ ಇರುವಂತಹ ಅಷ್ಟು ಪ್ರದೇಶವನ್ನು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಈ ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಈ ಸದ್ಯದ ಮಟ್ಟಿಗೆ ಯಾರೂ ವಾಸ ಮಾಡುವಂತಿಲ್ಲ. ಆದರೆ ನಾವು ನೋಡ್ತಿರೋಂಥ ಚಿತ್ರಣ ಏನಂದರೆ, ಕಳೆದ ಅನೇಕ ದಶಕಗಳಿಂದ ಇರುವಂಥ ಒಂದಿಷ್ಟು ಸ್ಥಳೀಯರು ಮಾತ್ರ ಒಂದು ಸೇನೆಯ ಪರ್ಮಿಷನ್ನ ತಗೊಂಡು ಆ ಜಾಗದಲ್ಲಿ ವಾಸ ಮಾಡ್ತಿರೋವಂಥದ್ದು. ಹಾಗೆ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರೋಂಥದ್ದು ಮಿಲಿಟರಿರವರ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಆ ಟವರ್ನಿಂದ ಬಲಭಾಗಕ್ಕೆ ಏನು ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರದೇಶ, ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಆಜಾದಿ ಕಾಶ್ಮೀರ್ ಅಂತ ಏನು ಕರೀತಾರೆ ಆ ಪ್ರದೇಶಕ್ಕೆ ಸೇರಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಬೆಟ್ಟದ ಮೇಲೆ ಕಡಿಮೆ ಅಂದರೂ ಒಂದು 50ರಿಂದ 100 ಮನೆಗಳು ಸಣ್ಣ ಗಾತ್ರದಲ್ಲಿ ನಮಗೇನು ಕಾಣ್ತಿದ್ದಾವೆ, ಇದಿಷ್ಟು ಕೂಡ ಆಜಾದಿ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಮನೆಗಳು. ಅಷ್ಟೂ ಜನ ಪಾಕಿಸ್ತಾನದವರು ಅಂತ ಈಗ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಿರುವಂಥದ್ದು. ಆ ಭಾಗದಲ್ಲಿರುವಂಥ ಜನ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಕಡೆಗೆ ಬರಬಾರ್ದು ಅನ್ನೊಂದು ಕಾರಣದಿಂದಾಗಿ ಮೊದಲನೇದಾಗಿ ಒಂದು ಟವರ್ ನಿರ್ಮಾಣ ಆಗಿರುವಂಥದ್ದು. ಆ ಟವರ್ನಿಂದ ನೋ ಮ್ಯಾನ್ ಲ್ಯಾಂಡ್ ಕಡೆ ಬರ್ತಾರೆ. ಅದಾದ ನಂತರ ಅಲ್ಲೂ ಕೂಡ ಒಂದು ಬಾರ್ಡರ್ ಇರುವಂಥದ್ದು. ಆ ಬಾರ್ಡರ್ನ ಕೂಡ ದಾಟಿ ಈ ಫೆನ್ಸಿಂಗ್ ಏರಿಯಾ ಬಳಿ ಬರ್ತಾರೆ ಅನ್ನೊಂದು ಕಾರಣದಿಂದಾಗಿ ವರ್ಷದ 365 ದಿನ 24 ಗಂಟೆಗಳ ಕಾಲ ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿರೋಂಥದ್ದೇ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಜನ ಈ ಭಾಗವನ್ನು ತಲುಪ್ತಾರೆ, ಭಾರತದ ಕಾಶ್ಮೀರವನ್ನು ತಲುಪ್ತಾರೆ ಅನ್ನೊಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಪ್ರತಿ 100 ಮೀಟರ್ಗೂ ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಸೇನೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನಾವೀಗ ಏನು ನಿಮಗೆ ಒಂದು ಫೆನ್ಸಿಂಗ್ನ ತೋರಿಸ್ತಾ ಇದ್ದೀವಿ. ಈ ಫೆನ್ಸಿಂಗ್ ನಮ್ಮ ಕಣ್ಣೆಲ್ತೆಗೆ ಕಾಣುವಂತೆ ಸುಮಾರು 2 ಕಿಲೋಮೀಟರ್ ಹಾದು ಹೋಗಿರುವಂಥದ್ದು. ಆ 2 ಕಿಲೋಮೀಟರ್ ಹಾದು ಹೋಗಿರುವಂಥ ಫೆನ್ಸಿಂಗ್ ಬಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ನ ಒಂದು ಭಾಗ ಆಗಿರುವಂಥದ್ದು. ಆ ಫೆನ್ಸಿಂಗ್ನ ಎಡಭಾಗದಲ್ಲಿರುವಂಥ ಅಷ್ಟು ಭೂಮಿ ಭಾರತದ್ದಾದರೆ ಬಲಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದಿಷ್ಟು ಹೆಂಚಿರುವಂಥ ಮನೆಗಳು, ಒಂದು ಮೊಬೈಲ್ ಟವರ್ ಇರ್ಬೋದು ಅಥವಾ ವಾಚ್ ಟವರ್ ಇರ್ಬೋದು. ಕಣ್ಣಳತೆಗೆ ಟವರ್ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಆ ಟವರ್ನಿಂದ ಬಲಭಾಗದಲ್ಲಿ ಇರುವಂತಹ ಅಷ್ಟು ಪ್ರದೇಶವನ್ನು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಈ ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಈ ಸದ್ಯದ ಮಟ್ಟಿಗೆ ಯಾರೂ ವಾಸ ಮಾಡುವಂತಿಲ್ಲ. ಆದರೆ ನಾವು ನೋಡ್ತಿರೋಂಥ ಚಿತ್ರಣ ಏನಂದರೆ, ಕಳೆದ ಅನೇಕ ದಶಕಗಳಿಂದ ಇರುವಂಥ ಒಂದಿಷ್ಟು ಸ್ಥಳೀಯರು ಮಾತ್ರ ಒಂದು ಸೇನೆಯ ಪರ್ಮಿಷನ್ನ ತಗೊಂಡು ಆ ಜಾಗದಲ್ಲಿ ವಾಸ ಮಾಡ್ತಿರುವಂಥದ್ದು. ಹಾಗೆ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರೋಂಥದ್ದು ಮಿಲಿಟರಿರವರ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಆ ಟವರ್ನಿಂದ ಬಲಭಾಗಕ್ಕೆ ಏನು ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರದೇಶ, ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಆಜಾದಿ ಕಾಶ್ಮೀರ್ ಅಂತ ಏನು ಕರೀತಾರೆ ಆ ಪ್ರದೇಶಕ್ಕೆ ಸೇರಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಬೆಟ್ಟದ ಮೇಲೆ ಕಡಿಮೆ ಅಂದರೂ ಒಂದು 50ರಿಂದ 100 ಮನೆಗಳು ಸಣ್ಣ ಗಾತ್ರದಲ್ಲಿ ನಮಗೇನು ಕಾಣ್ತಿದ್ದಾವೆ, ಇದಿಷ್ಟು ಕೂಡ ಆಜಾದಿ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಮನೆಗಳು. ಅಷ್ಟೂ ಜನ ಪಾಕಿಸ್ತಾನದವರು ಅಂತ ಈಗ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಿರುವಂಥದ್ದು. ಆ ಭಾಗದಲ್ಲಿರುವಂಥ ಜನ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಕಡೆಗೆ ಬರಬಾರ್ದು ಅನ್ನೊಂದು ಕಾರಣದಿಂದಾಗಿ ಮೊದಲನೇದಾಗಿ ಒಂದು ಟವರ್ ನಿರ್ಮಾಣ ಆಗಿರುವಂಥದ್ದು. ಆ ಟವರ್ನಿಂದ ನೋ ಮ್ಯಾನ್ ಲ್ಯಾಂಡ್ ಕಡೆ ಬರ್ತಾರೆ. ಅದಾದ ನಂತರ ಅಲ್ಲೂ ಕೂಡ ಒಂದು ಬಾರ್ಡರ್ ಇರುವಂಥದ್ದು. ಆ ಬಾರ್ಡರ್ನ ಕೂಡ ದಾಟಿ ಈ ಫೆನ್ಸಿಂಗ್ ಏರಿಯಾ ಬಳಿ ಬರ್ತಾರೆ ಅನ್ನೊಂದು ಕಾರಣದಿಂದಾಗಿ ವರ್ಷದ 365 ದಿನ 24 ಗಂಟೆಗಳ ಕಾಲ ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿರೋಂಥದ್ದೇ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಜನ ಈ ಭಾಗವನ್ನು ತಲುಪ್ತಾರೆ, ಭಾರತದ ಕಾಶ್ಮೀರವನ್ನು ತಲುಪ್ತಾರೆ ಅನ್ನೊಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಪ್ರತಿ 100 ಮೀಟರ್ಗೂ ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಸೇನೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.